2020ರ ದಿಲ್ಲಿ ಗಲಭೆ ಸಂಬಂಧ ಐವರಿಗೆ ಜಾಮೀನು ನೀಡಿದ ಸುಪ್ರೀಂ ಕೋರ್ಟ್ ನಿರೀಕ್ಷಿತ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ರಿಗೆ ಜಾಮೀನು ನೀಡಿಲ್ಲ. 2020ರ ದಿಲ್ಲಿ ಗಲಭೆ ಸಂಬಂಧ ಜೈಲಿನಲ್ಲಿರುವ ಆರೋಪಿಗಳಲ್ಲಿ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಜಾಮೀನು ಮತ್ತು ಬಿಡುಗಡೆ ಬಗೆಗೆ ಅಂತಾರಾಷ್ಟ್ರೀಯ ಸ್ವರ ಎತ್ತಿತ್ತು. ಇತ್ತೀಚೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂಸದರು ಕೂಡ ಇವರಿಬ್ಬರ ಬಿಡುಗಡೆಯ ಬಗೆಗೆ ಮಾತನಾಡಿತ್ತು. ಇತರೆಡೆಯಿಂದಲೂ ಇವರಿಬ್ಬರ ಮೇಲೆ ಆರೋಪ ಹೊರಿಸಲಾಗಿದೆ ಎಂದು ಹೇಳಲಾಗಿತ್ತು. ಆದರೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಉಳಿದೈವರಿಗೆ ಜಾಮೀನು ನೀಡಿದ್ರೂ ಇವರಿಬ್ಬರಿಗೆ ಜಾಮೀನು ನಿರಾಕರಿಸಿತ್ತು. ಹೊರಿಸಲಾಗಿರುವ ಆರೋಪಗಳ ಆಳವನ್ನು ಕೆದಕುವಾಗ ಉಮರ್ ಹಾಗೂ ಶಾರ್ಜಿಲ್ ಮೇಲಿನ ಆರೋಪಗಳು ಹೆಚ್ಚು ಸ್ಪಷ್ಟವಿದ್ದು, ಇತರ ಐವರ ಮೇಲಿನ ಆರೋಪಗಳು ಬೇರೆಯೇ ಮಜಲಿನದ್ದು ಎಂದು ಕೋರ್ಟ್ ಹೇಳಿತ್ತು. 2020ರ ಫೆಬ್ರವರಿಯಲ್ಲಿ ಸಂಕಣ ಇಲ್ಲವೇ ಈಶಾನ್ಯ ದಿಲ್ಲಿಯಲ್ಲಿ ನಡೆದ ಗಲಭೆ ಸಾವು ನೋವುಗಳಿಗೆ ಕಾರಣವಾಗಿತ್ತು. ಯುಎಪಿಎ ಕಾನೂನುಬಾಹಿರ ಚಟುವಟಿಕೆ ತಡೆ ಕಾಯ್ದೆಯಡಿ ಇವರನ್ನೆಲ್ಲ ಬಂಧಿಸಲಾಗಿತ್ತು. ಗುಲ್ಫಿಶಾ ಫಾತಿಮಾ, ಮೀರನ್ ಹೈದರ್, ಶಿಫಾ ಉರ್ ರೆಹಮಾನ್, ಮೊಹಮ್ಮದ್ ಸಲೀಂ ಖಾನ್ ಹಾಗೂ ಶಾದಾಬ್ ಅಹಮದ್ರಿಗೆ ಜಾಮೀನು ನೀಡಿತ್ತು. ಇವರ ಪಾತ್ರ ದೂರಾನ್ವಯದ್ದಾಗಿದೆ ಎಂದು ಜಾಮೀನು ನೀಡುವಾಗ ಕೋರ್ಟ್ ಹೇಳಿದೆ. ಆದರೆ ಅವರ ಬಿಡುಗಡೆಯಲ್ಲ, ಇದು ಷರತ್ತುಬದ್ಧ ಜಾಮೀನು. ಮೊಕದ್ದಮೆ ಮುಂದುವರಿಯುತ್ತದೆ ಎಂದು ಕೂಡ ಸುಪ್ರೀಂ ಸ್ಪಷ್ಟ ಆದೇಶವನ್ನ ಕೊಟ್ಟಿತ್ತು.